ಪ್ರಧಾನಿ ವಿರುದ್ಧವಾಗಿ ಅವಹೇಳನಕಾರಿ ಪೋಸ್ಟರ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಬಿಜೆಪಿ ನಿಯೋಗ ಕಂಪ್ಲೇಂಟನ್ನು ಕೊಟ್ಟಿದೆ. ಬೆಂಗಳೂರು ಕೇಂದ್ರ ಡಿಸಿಪಿಗೆ ಕಂಪ್ಲೇಂಟ್ ಕೊಟ್ಟಿರುವುದು ಬಿಜೆಪಿ ನಿಯೋಗ ಪೋಸ್ಟರ್ ಅಂಟಿಸಿದವರ ವಿರುದ್ಧ ಕ್ರಮ ಆಗಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಸಂಸತ್ತಿಗೆ ಬರಲು ಧೈರ್ಯ ಇಲ್ಲದ ಪ್ರಧಾನಿ ದೇಶ ಹೇಗೆ ರಕ್ಷಣೆ ಮಾಡ್ತಾರೆ? ಈ ರೀತಿ ಪ್ರಧಾನಿ ವಿರುದ್ಧವಾಗಿ ಪೋಸ್ಟ್ ಹಾಕಿದ್ದು ಯೂತ್ ಕಾಂಗ್ರೆಸ್. ವಿಧಾನಸೌಧದ ಮುಂದಿನ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ಪೋಸ್ಟರ್ ಅಂಟಿಸಲಾಗಿತ್ತು. ಹೀಗಾಗಿ ದೂರು ಕೊಟ್ಟು ಕ್ರಮ ಆಗಬೇಕು ಅಂತೇಳಿ ಬಿಜೆಪಿ ನಿಯೋಗ ಒಂದು ಕಡೆ ಒತ್ತಾಯ ಮಾಡಿರೋದು. ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹರೀಶ್, ಸಪ್ತಗಿರಿ ಗೌಡ, ಮಾಜಿ MLC ತುಳಸಿ ಮುನಿರಾಜು ಗೌಡ ಎಲ್ಲರಿದ್ದಂಥ ನಿಯೋಗ ಇಲ್ಲಿ ಕಂಪ್ಲೇಂಟನ್ನು ಮಾಡಿರೋದು. ಕಿಡಿಗೇಡಿಗಳು ವಿಧಾನಸೌಧದ ಮುಂಭಾಗ, ಹೈಕೋರ್ಟ್ ಹತ್ರ ಎಲ್ಲ ಇಡೀ ಬೆಂಗಳೂರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿ ಪಲಾಯನವಾದ ಮಾಡಿದ್ರು ಅಂತ ಎಲ್ಲ ಕಡೆ ಪೋಸ್ಟರ್ಗಳನ್ನ, ಬ್ಯಾನರ್ನ ಹಾಕಿದ್ದಾರೆ. ನಾಚಿಕೆ ಆಗಬೇಕಾಗಿರೋದು 1961ರಲ್ಲಿ ಹಿಂದಿ ಚೀನಿ ಬಾಯ್ ಬಾಯ್ ಅಂತ ಹೇಳಿ ಆಗಿನ ಪ್ರಧಾನಮಂತ್ರಿ ಆದಂಥ ನೆಹರು ಅವರು ಲಕ್ಷಾಂತರ ಕಿಲೋಮೀಟರ್ ಚೈನಾಗೆ ಬಿಟ್ಕೊಟ್ರಲ್ಲ, ಅವಾಗ ನಾಚಿಕೆ ಆಗಬೇಕಾಯ್ತು ಅವ್ರಿಗೆ. ಅವಾಗ ಪಲಾಯನವಾದ ಮಾಡಿದ್ದು ಅವರು. ಇವತ್ತು ನಮ್ಮ